ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇಲ್ಲಿ ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ಯಾವ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೋ ಅವರನ್ನು ನೆನೆಸ್ಕೊಂಡು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡಿಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಇದನ್ನು ನೀವು ಜನರಲ್ ರೀತಿಯಲ್ಲಿಯೇ ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಹೈ ಫ್ರೀಕ್ವೆನ್ಸಿ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ಒಂದು ಅಟ್ರಾಕ್ಷನ್ ಫೀಲನ್ನು ಇಟ್ಕೊಂಡಿದ್ದಾರೆ. ಒಂದು ಮ್ಯಾಗ್ನೆಟಿಕ್ ಶಕ್ತಿ ಅನ್ನೋದು ನಿಮ್ಮಲ್ಲಿ ಇದೆ ಅಂತ ಅಂದ್ಕೊಳ್ತಿದ್ದಾರೆ. ನಿಮ್ಮ ಪರ್ಸ್ನಾಲಿಟಿ ಆಗಿರ್ಬೋದು, ನಿಮ್ಮ ಹೊಸ ಲುಕ್ ಆಗಿರ್ಬೋದು, ನೀವು ಮಾಡಿಕೊಂಡ ಸೆಲ್ಫ್ ಇಂಪ್ರೂವ್ಮೆಂಟ್ಸ್ ಆಗಿರ್ಬೋದು, ನಿಮ್ಮ ಆ್ಯಟಿಟ್ಯೂಡ್ ಆಗಿರ್ಬೋದು, ಇದೆಲ್ಲವೂ ಈ ಪರ್ಸನ್ನ ಸೆಳೆಯೋ ಶಕ್ತಿಯಾಗಿದೆ ಅಂತ ಅಂದ್ಕೊಳ್ತಾರೆ. ಅಂದರೆ ನಿಮ್ಮಲ್ಲಿ ಒಂದು ಅಟ್ರಾಕ್ಟಿವ್ ಪವರ್ ಇದೆ ಅಂತ ಈ ಪರ್ಸನ್ ಅಂದ್ಕೊಳ್ತಾರೆ. ಅಂದರೆ ಈ ಮೊದಲು ಪಾಸ್ಟಲ್ಲಿ ನೀವು ಹೇಗಿದ್ರೋ ಅದಕ್ಕಿಂತ ಈಗ ನಿಮ್ಮ ಗ್ಲೋ ಆಗಿರ್ಬೋದು, ನಿಮ್ಮ ಚಾರ್ಮ್ ಆಗಿರ್ಬೋದು, ನಿಮ್ಮ ಕಾನ್ಫಿಡೆನ್ಸ್ ಆಗಿರಬಹುದು ಬೇರೆ ಲೆವೆಲಿಗೆ ಹೋದಂತೆ ಇವ್ರಿಗೆ ಫೀಲ್ ಆಗ್ತಾ ಇದೆ. ನಿಮ್ಮಲ್ಲಿ ನೀವು ಮಾಡ್ಕೊಂಡಿರುವ ಚೇಂಜಸ್ ಆಲ್ಮೋಸ್ಟ್ ನ್ಯೂ ವರ್ಷನ್ ಆಗಿ ಚೇಂಜ್ ಆಗಿದೆ ಅಂತ ಇವ್ರಿಗೆ ಅನ್ನಿಸ್ತಾ ಇದೆ. ನಿಮ್ಮ ಬದಲಾವಣೆ ಆಗಿರ್ಬೋದು, ನಿಮ್ಮ ಚೇಂಜಸ್ ಆಗಿರ್ಬೋದು, ಅದನ್ನು ನೋಡಿ ಈ ಪರ್ಸನ್ ತುಂಬ ಪ್ರೌಡ್ ಫೀಲ್ ಮಾಡ್ಕೊಳ್ತಾರೆ. ನೀವು ಸೆಲ್ಫ್ ಲವ್ ಮಾಡ್ಕೊಳ್ತೀರೇನೋ, ಅಥವಾ ನಿಮ್ಮ ಮೇಲೆ ನೀವು ವರ್ಕ್ ಮಾಡ್ತಾ ಇದ್ದೀರೇನೋ. ನಿಮ್ಮ ಲುಕ್ಸ್ ವೈಸ್ ಆಗಿರ್ಬೋದು, ಸ್ಕಿನ್ ಕೇರ್ ಆಗಿರ್ಬೋದು, ನಿಮ್ಮ ಬಿಹೇವಿಯರ್ ಆಗಿರ್ಬೋದು, ನಿಮ್ಮ ಆ್ಯಟಿಟ್ಯೂಡ್ ಆಗಿರಬಹುದು, ಎಲ್ಲವೂ ಕೂಡ ಈ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ. ತುಂಬಾ ಕಾಮ್ ಅಂತ ಅನ್ನಿಸ್ತಾ ಇದೆ ಈ ಪರ್ಸನ್ಗೆ. ತುಂಬ ಮೆಚ್ಯೂರ್ ಅನ್ನೋ ರೀತಿ ಇವರು ಫೀಲ್ ಮಾಡ್ಕೊಳ್ತಾರೆ. ಅಂದರೆ ನಿಮ್ಮನ್ನು ನೋಡಿದ ತಕ್ಷಣ ಒಂದು ಹ್ಯಾಪಿನೆಸ್ ಅನ್ನೋದು ಇವರ ಮನಸ್ಸಿಗೆ ಬರ್ತಾ ಇದೆ. ಇದನ್ನು ಈ ಪರ್ಸನ್ ಒಂದು ದೊಡ್ಡ ಚೇಂಜ್ ಅಂತ ಅಂದ್ಕೊಳ್ತಾರೆ. ನೀವು ನಿಮ್ಮನ್ನು ತುಂಬ ಚೇಂಜ್ ಮಾಡ್ಕೊಂಡಿದ್ದೀರಾ. ಇದೆಲ್ಲವೂ ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಥಾಟ್ಸ್ಗಳು ಈ ಪರ್ಸನ್ನ ಮನಸ್ಸಿನಲ್ಲಿ ಬರ್ತಾ ಇದೆ. ನಿಮ್ಮ ಬಗ್ಗೆ ಮೊದಲೆಲ್ಲ ಇಷ್ಟೊಂದು ವ್ಯಾಲ್ಯೂವನ್ನು ಈ ಪರ್ಸನ್ ಕೊಟ್ಟಿರಲಿಲ್ವಲ್ಲ, ನೀವು ತುಂಬ ಸ್ಪೆಷಲ್ ವ್ಯಕ್ತಿ ಅಂತ ಈಗ ಈ ಪರ್ಸನ್ ಪ್ರೆಸೆಂಟಲ್ಲಿ ಥಿಂಕ್ ಮಾಡ್ತಾ ಇದ್ದಾರೆ. ಮೊದಲು ಈ ಪರ್ಸನ್ ನಿಮಗೆ ಅಷ್ಟೊಂದು ಇಂಪಾರ್ಟೆನ್ಸನ್ನು ಕೊಡ್ತಾ ಇರಲಿಲ್ಲ. ಈಗ ನಿಮ್ಮ ಮೂಮೆಂಟ್ ಏನಿದೆ, ನೀವು ಯಾವ ರೀತಿ ಚೇಂಜಸ್ಸನ್ನು ಮಾಡ್ಕೊಂಡಿದ್ದೀರಾ, ನಿಮ್ಮ ಲೈಫ್ನ ಅಲ್ಲಿ ನೀವು ಯಾವ ರೀತಿ ಮುಂದುವರಿತಾ ಇದ್ದೀರಾ, ಇದೆಲ್ಲವೂ ನೋಡಿ ಈ ಪರ್ಸನ್ಗೆ ಇಷ್ಟ ಆಗ್ತಾ ಇದೆ. ಈ ಪರ್ಸನ್ ನಿಮ್ಮ ಬಗ್ಗೆ, ನಿಮ್ಮ ಪರ್ಸ್ನಾಲಿಟಿ ಆಗಿರ್ಬೋದು, ನಿಮ್ಮ ಬ್ಯೂಟಿ ಆಗಿರ್ಬೋದು, ನಿಮ್ಮ ಕಾಮ್ನೆಸ್ ಆಗಿರ್ಬೋದು, ಇವೆಲ್ಲವೂ ಕಂಬೈನ್ ಆಗಿ ಇವರಲ್ಲಿ ಫಿಸಿಕಲ್ ಎಮೋಷ್ನಲ್ ಅಟ್ರಾಕ್ಷನ್ ಜಾಸ್ತಿ ಮಾಡ್ತಾ ಇದೆ. ಮೊದಲು ಅವರು ಯಾವ ರೀತಿ ನಡ್ಕೊಂಡಿದ್ರು ನಿಮ್ಮ ಹತ್ರ, ಅದರ ಬಗ್ಗೆ ರಿಗ್ರೆಟ್ ಫೀಲ್ ಮಾಡ್ಕೊಳ್ತಿದ್ದಾರೆ. ಯಾವುದೋ ಒಂದು ಡಿಸಿಷನನ್ನು ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ತಗೊಂಡಿರಬಹುದು ಇವರು. ಅದರ ಬಗ್ಗೆ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ರೂಡಾಗಿ ತಗೊಂಡಿರ್ಬೋದು ಅಥವಾ ನೆಗ್ಲೆಕ್ಟ್ ಮಾಡಿರಬಹುದು ನಿಮ್ಮನ್ನು. ಅದರ ಬಗ್ಗೆ ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ಸಲ ತಪ್ಪು ಮಾಡಿದ್ದೀನಿ, ಅದನ್ನು ಸರಿ ಮಾಡ್ಕೋಬೇಕು ಅನ್ನೋ ಥಾಟ್ಸ್ ಕೂಡ ಇವರ ಮೈಂಡ್ಗೆ ಮತ್ತೆ ಮತ್ತೆ ಬರ್ತಾ ಇದೆ. ನೀವು ತುಂಬ ಗ್ಲೋ ಆಗ್ತಾ ಇದ್ದೀರಾ. ಅಂದರೆ ನಿಮ್ಮ ಲೈಫ್ನಲ್ಲಿ ತುಂಬ ಮುಂದುವರಿತಾ ಇದ್ದೀರಾ. ಬೇರೆಯವರಿಗೆ ಕೂಡ ಅಟ್ರಾಕ್ಟಿವ್ ಮಾಡ್ತಾ ಇದ್ದೀರಾ. ಆ ರೀತಿಯ ಫೀಲಿಂಗ್ ಕೂಡ ಈ ಪರ್ಸನ್ಗೆ ಅನ್ನಿಸ್ತಾ ಇದೆ. ಹಾಗಾಗಿ ಒಂದು ಫಿಯರ್ ಇದೆ ಈ ಪರ್ಸನ್ಗೆ. ಎಲ್ಲಿ ಇವರ ಕೈಯಿಂದ ತಪ್ಪು ಹೋಗ್ತೀರೇನೋ, ಇವರ ರಿಲೇಷನ್ಶಿಪ್ ಎಂಡ್ ಆಗುತ್ತೇನೋ, ಇವರಿಂದ ಎಲ್ಲಿ ದೂರ ಹೋಗ್ತೀರೇನೋ ಅನ್ನೋ ರೀತಿ ಕೂಡ ಮತ್ತೆ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ಪರ್ಸನ್ಗೆ ನಿಮ್ಮ ಜೊತೆ ಒಂದು ಪ್ರಾಪರ್ ಆಗಿರುವಂಥ ಕಾಂಟ್ಯಾಕ್ಟ್ ಸಿಗಬೇಕು. ನಿಮ್ಮ ಅಟೆನ್ಷನ್ ಮತ್ತು ಇವ್ರ ಹತ್ರ ಬರಬೇಕು. ಈ ರಿಲೇಷನ್ಶಿಪ್ಪಲ್ಲಿ ನೀವು ಮತ್ತೆ ಇಂಟ್ರೆಸ್ಟನ್ನು ತೋರಿಸ್ಬೇಕು, ಮತ್ತು ಸ್ಟೆಬಿಲಿಟಿ ಬರಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಯಾವುದೇ ಒಂದು ಪ್ರಾಬ್ಲಮ್ಸ್ಗಳು ನಿಮ್ಮಿಬ್ಬರ ನಡುವೆ ನಡೆದಿದ್ದರೆ ಅದು ಕ್ಲಿಯರ್ ಆಗಬೇಕು, ಮತ್ತು ಫ್ರೆಶ್ ಆಗಿ ಸ್ಟಾರ್ಟ್ ಆಗಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಕಳೆದ ಸಲ ಅಂದರೆ ಪಾಸ್ಟಲ್ಲಿ ಇವರು ಏನಾದರೂ ತಪ್ಪು ಮಾಡಿದರೆ ಈ ಸಲ ತಪ್ಪು ಮಾಡಬಾರ್ದು. ಏನೇ ಇದ್ದರೂ ಕೂಡ ನಿಮ್ಮನ್ನು ರೆಸ್ಪೆಕ್ಟ್ ಮಾಡಬೇಕು, ನಿಮ್ಮನ್ನು ವ್ಯಾಲ್ಯೂ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಅಂದರೆ ನಿಮ್ಮ ಚೇಂಜಸ್ ಇವರಲ್ಲಿ ಚೇಂಜಸನ್ನು ತಂದಿದೆ. ನೀವು ತುಂಬ ಚೇಂಜ್ ಮಾಡ್ಕೊಂಡಿದ್ರೆ ನಿಮ್ಮ ಲುಕ್ಸ್ ವೈಸ್ ಆಗಿರ್ಬೋದು, ನಿಮ್ಮ ಬಿಹೇವಿಯರ್ ಆಗಿರ್ಬೋದು, ನಿಮ್ಮ ಕೆರಿಯರ್ ವೈಸ್ ಆಗಿರ್ಬೋದು, ನೀವು ಇಂಪ್ರೂವ್ ಆಗಿದ್ದೀರಾ ಅಂದರೆ ಈ ಪರ್ಸನ್ ಇದೆಲ್ಲದರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗಬೇಕು ಅಂತ ಇವರ ಮನಸ್ಸಿನಲ್ಲಿದೆ. ಇವರ ತಪ್ಪಿನ ಅರಿವು ಇವರಿಗೆ ಆದಮೇಲೆ ಇವರು ನೆಕ್ಸ್ಟ್ ಸ್ಟೆಪ್ಪನ್ನು ತಗೊಂಡಿರೋ ರೀತಿ ಕಾಣಿಸ್ತಾ ಇದೆ.
ಅಪ್ರೋಚ್ ಅಥವಾ ಕಾಂಟ್ಯಾಕ್ಟ್ ಮಾಡಬೇಕು, ಮೆಸೇಜ್ ಮಾಡಬೇಕು, ಕಾಲ್ ಮಾಡಬೇಕು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮನ್ನು ರೀಚ್ ಔಟ್ ಮಾಡಬೇಕು ಅಂತ ಇವರು ಅಂದ್ಕೊಳ್ತಾ ಇರ್ಬೋದು. ಸೀರಿಯಸ್ ಆಗಿರುವಂತಹ ಡಿಸಿಷನನ್ನು ತಗೊಳ್ಬಹುದು. ಮೊದಲು ಜಾಸ್ತಿ ಈ ಪರ್ಸನ್ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಸೀರಿಯಸ್ ಆಗಿರಲಿಲ್ಲ. ಇವರ ಎನರ್ಜಿ ಅಷ್ಟೊಂದು ಮೆಚ್ಯೂರ್ ಆಗಿರಲಿಲ್ಲ. ಈಗ ಈ ಪರ್ಸನ್ಗೆ ಅದೆಲ್ಲದರ ರಿಗ್ರೆಟ್ ಫೀಲ್ ಆಗ್ತಾ ಇದೆ. ಡೈರೆಕ್ಟಾಗಿ ಸಾರಿ ಕೇಳಬಹುದು ಅಥವಾ ಹಿಂದೆ ನಡೆದಿರುವ ವಿಷಯಗಳ ಬಗ್ಗೆ ಅಲ್ಲಿಗೆ ಮರೆತು ನಿಮ್ಮ ಜೊತೆ ಮುಂದಿನ ಲೈಫ್ನಲ್ಲಿ ಅಥವಾ ಮುಂದೆ ಈ ರಿಲೇಷನ್ಶಿಪ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇರುವ ರೀತಿ ಕಾಣಿಸ್ತಾ ಇದೆ. ಈ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ತುಂಬ ಕನ್ಫ್ಯೂಸಲ್ಲಿದ್ದರು ಅಂತ ಅನ್ನಿಸ್ತಾ ಇದೆ ಪರ್ಸನ್ ಮೊದಲೆಲ್ಲ. ಆದರೆ ಈಗ ಈ ಪರ್ಸನ್ ತುಂಬ ಕ್ಲಿಯರ್ ಆಗಿದ್ದಾರೆ. ಅಂದರೆ ನಿಮ್ಮ ಚೇಂಜಸ್ ಈ ಪರ್ಸನ್ನ ಕೂಡ ಚೇಂಜ್ ಮಾಡ್ತಾ ಇದೆ. ಈ ರಿಲೇಷನ್ಶಿಪ್ ಸ್ಟೇಬಲ್ ಆಗಿರಬೇಕು ಅನ್ನೋ ರೀತಿ, ನಿಮ್ಮನ್ನು ಅಪ್ರೋಚ್ ಮಾಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಪಾಸಿಟಿವ್ ಶಿಫ್ಟ್ ಅನ್ನೋದು ಕಾಣಿಸ್ತಾ ಇದೆ. ಒಂದು ಒಳ್ಳೆಯ ದಾರಿಯ ಕಡೆಗೆ ಬರ್ತಾ ಇದ್ದಾರೇನೋ. ಆ ರೀಕನ್ಸಿಲೇಷನ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ನಡುವೆ ಗ್ಯಾಪ್, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಾದರೂ ಬಂದಿದ್ದರೆ ಅದು ಹೀಲ್ ಆಗೋ ರೀತಿ ಕಾಣಿಸ್ತಾ ಇದೆ. ಇವರು ನಿಮ್ಮ ಹತ್ರ ಮೆಚ್ಯೂರಾಗಿ ಅಂದರೆ ಒಂದು ಒಳ್ಳೆಯ ಡಿಸಿಷನನ್ನು ತಗೊಂಡು ಬರಬಹುದು. ನಿಮ್ಮ ವ್ಯಾಲ್ಯೂ ಅವ್ರಿಗೆ ಈಗ ತುಂಬ ಜಾಸ್ತಿ ಗೊತ್ತಾಗಿದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈ ಪರ್ಸನ್ ಹೊಸ ಆರಂಭ ಮಾಡಬೇಕು ಮತ್ತು ಡೀಪಾಗಿ ಎಮೋಷ್ನಲ್ ಆಗಿರುವಂಥ ಬಾಂಡಿಂಗನ್ನು ಬೆಳೆಸ್ಕೋಬೇಕು. ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ದಾರೆ, ಅದೇ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ನ ಮನಸ್ಸಿನಲ್ಲಿ ತುಂಬ ಅಟ್ರ್ಯಾಕ್ಟ್ ಫೀಲ್ ಮಾಡ್ತಾ ಇದ್ದೀರಾ. ನಿಮ್ಮ ಜೊತೆ ನಿಮ್ಮ ಬಿಹೇವಿಯರಿಂದ ಇನ್ಸ್ಪೈರ್ಡ್ ಆಗಿರಬಹುದು. ಇವರ ತಪ್ಪಿನಿಂದ ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಸೀರಿಯಸ್ ಆಗಿದ್ದಾರೆ ಈ ರಿಲೇಷನ್ಶಿಪ್ಪಲ್ಲಿ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮ್ಮ ಗ್ಲೋ ಅಪ್ ಆಗಿರ್ಬೋದು, ನಿಮ್ಮ ಪರ್ಸ್ನಾಲಿಟಿ ಆಗಿರ್ಬೋದು, ನಿಮ್ಮ ಪರ್ಸ್ನಾಲಿಟಿಯಲ್ಲಿ ನೀವು ಶಿಫ್ಟ್ ಆಗಿರಬಹುದು, ನಿಮ್ಮ ಮೆಚ್ಯೂರಿಟಿ ಆಗಿರ್ಬೋದು, ಇವರ ಮೈಂಡ್ಗೆ ಒಂದು ಸ್ಟ್ರಾಂಗ್ ಫೀಲಿಂಗನ್ನು ಕೊಡುತ್ತೆ, ಹ್ಯಾಪಿನೆಸ್ಸನ್ನು ಕೊಡುತ್ತೆ. ಇವರ ಏನೇ ಗಿಲ್ಟ್ ಫೀಲ್ ಆದರೂ ಕೂಡ ಅದೆಲ್ಲವನ್ನು ಬಿಟ್ಟು ಈಗ ಮತ್ತೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ರೀಕನೆಕ್ಟ್ ಆಗಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಯಾವ ಪರ್ಸನ್ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಇವರು ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿರೋ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಹ್ಯಾಪಿನೆಸ್ ಅನ್ನೋದು, ಖುಷಿ ಅನ್ನೋದು ಇದೆ. ಲೈಫ್ನಲ್ಲಿ ನಿಮ್ಮ ಜೊತೆ ಚೆನ್ನಾಗಿರಬೇಕು. ಇದು ಯಾವುದೇ ರೀತಿಯ ರಿಲೇಷನ್ಶಿಪ್ ಆಗಿರ್ಬೋದು, ಹಸ್ಬೆಂಡ್ ವೈಫ್ ಆಗಿರ್ಬೋದು, ಕಪಲ್ಸ್ಗಳಾಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರಬಹುದು, ಯಾರೇ ಆಗಿದ್ದರೂ ಕೂಡ ನಿಮ್ಮ ಬಗ್ಗೆ ಒಂದು ಒಳ್ಳೆಯ ರೀತಿಯ ಮನಸ್ಥಿತಿಯನ್ನು ಈ ಪರ್ಸನ್ ಇಟ್ಕೊಂಡಿದ್ದಾರೆ. ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ. ನಿಮ್ಮಿಂದ ಈ ಗ್ಯಾಪ್ ಏನಾದರೂ ಬಂದಿದ್ದರೆ, ನಿಮ್ಮ ನಡುವೆ ಯಾವುದಾದ್ರೂ ಮಾತುಕತೆಯಲ್ಲಿ ಬಿರುಕು ಏನಾದರೂ ಬಂದಿದ್ದರೆ ಅದನ್ನು ಸರಿ ಮಾಡ್ಕೋಬೇಕು, ಕ್ಲಿಯರ್ ಮಾಡ್ಕೋಬೇಕು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಪಾಸ್ಟಲ್ಲಿ ಯಾವುದಾದ್ರೂ ಡಿಸಿಷನನ್ನು ತಪ್ಪಾಗಿ ತಗೊಂಡು ನಿಮ್ಮಿಂದ ದೂರ ಆಗಿದ್ದರೆ ಮತ್ತೆ ಈ ರಿಲೇಷನ್ಶಿಪ್ಪನ್ನು ಸರಿ ಮಾಡ್ಕೋಬೇಕು. ಅವ್ರು ಮಾಡಿರೋ ತಪ್ಪು ಅವ್ರಿಗೆ ರಿಗ್ರೆಟ್ ಫೀಲ್ ಆಗ್ತಾ ಇದೆ. ಆ ರೀತಿ ಮಾಡಬಾರ್ದಿತ್ತು ಅಂದ್ಕೊಳ್ತಿದ್ದಾರೆ. ಮತ್ತು ನಿಮ್ಮ ಜೊತೆ ಲೈಫ್ನಲ್ಲಿ ಬರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ದಯವಿಟ್ಟು ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಇವರ ಎನರ್ಜಿ ಅಕಾರ್ಡಿಂಗ್ ತುಂಬ ಲವ್ ಫ್ರೀಕ್ವೆನ್ಸಿ ಅನ್ನೋದು ಕಾಣಿಸ್ತಾ ಇದೆ. ಇವರು ನಿಮ್ಮ ಬಗ್ಗೆ ತುಂಬ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಬಗ್ಗೆ ಇರುವ ಫೀಲಿಂಗ್ ಏನಂದರೆ, ಇವರ ಹೃದಯದಲ್ಲಿ ಇದುವರೆಗೂ ಖಾಲಿ ಇದ್ದ ಜಾಗವನ್ನು, ಆ ಸ್ಪೇಸನ್ನು ನೀವು ತುಂಬಿದ್ದೀರಾ. ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇದೆ, ನಿಮ್ಮ ಬಗ್ಗೆ ತುಂಬ ಕಾಳಜಿ ಇದೆ, ಅಟ್ಯಾಚ್ಮೆಂಟ್ ಅನ್ನೋದು ಕಾಣಿಸ್ತಾ ಇದೆ. ಅದೇ ರೀತಿ ಈ ಪರ್ಸನ್ಗೆ ನಿಮ್ಮ ಮೇಲೆ ಮಿಸ್ಸಿಂಗ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ತುಂಬ ಪೊಸೆಸಿವ್ ಫೀಲಿಂಗ್ಸನ್ನು ಮಾಡ್ಕೊಂಡಿದ್ದಾರೆ. ಇವೆಲ್ಲ ತುಂಬ ಸ್ಟ್ರಾಂಗ್ ಆಗಿ ಇವರ ಮನಸ್ಸಿನಲ್ಲಿದೆ. ತುಂಬ ಲವ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಈ ಕನೆಕ್ಷನಲ್ಲಿ ಜಸ್ಟ್ ಕ್ರಶ್ ಆಗಿರ್ಬೋದು, ಅಥವಾ ಈ ಪರ್ಸನ್ ಮತ್ತು ನೀವು ಹಸ್ಬೆಂಡ್ ವೈಫ್ ಆಗಿರ್ಬೋದು, ಅಥವಾ ಇಲ್ಲಿ ಲವರ್ಸ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ತುಂಬ ಫೀಲಿಂಗ್ಸ್ ಇದೆ, ತುಂಬ ಲವ್ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಸೈಲೆಂಟಾಗಿ ಈ ಪರ್ಸನ್ ಇವರ ಮನಸ್ಸಿನಲ್ಲಿ ಇವರ ಫೀಲಿಂಗ್ಸ್ಗಳನ್ನು, ಇವರ ಭಾವನೆಗಳನ್ನು ಇಟ್ಕೊಂಡಿರ್ಬೋದು. ಕೆಲವೊಂದು ವೇಳೆ ಈ ಪರ್ಸನ್ ನಿಮ್ಮ ಹತ್ರ ಇವರ ಮನಸ್ಸಿನಲ್ಲಿರುವ ಫೀಲಿಂಗ್ಸ್ಗಳನ್ನು ಹೇಳ್ಕೊಳ್ದೇ ಕೂಡ ಇರ್ಬೋದು. ಇವರ ಪಾಸ್ಟ್ನಲ್ಲಿ ಯಾವುದಾದ್ರೂ
ರಿಲೇಷನ್ಶಿಪ್ಪಲ್ಲಿ ಇರಬಹುದು ಇವರು. ಆ ರಿಲೇಷನ್ಶಿಪ್ಪಲ್ಲಿ ಇವ್ರಿಗೆ ಬೇಕಾದಂಥ ವ್ಯಾಲ್ಯೂ ಆಗಲಿ ಅಥವಾ ಇವ್ರಿಗೆ ಬೇಕಾದಂಥ ಪ್ರೀತಿ ಆಗಲಿ ಸಿಕ್ಕಿಲ್ಲ ಅಂತ ಅನ್ನಿಸ್ತಾ ಇದೆ. ಆ ರಿಲೇಷನ್ಶಿಪ್ ಆದ ನಂತರ ನೀವು ಇವರ ಲೈಫ್ನಲ್ಲಿ ಬಂದಿದ್ದರೆ ಯಾಕಿಷ್ಟೊಂದು ಲೇಟಾಗಿ ಬಂದಿದ್ದೀರಾ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಮೊದಲೇ ಇವರ ಲೈಫ್ನಲ್ಲಿ ನೀವು ಬರಬೇಕಿತ್ತು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಹಿಂದಿನ ರಿಲೇಷನ್ಶಿಪ್ ಏನಾದರೂ ಇದ್ದರೆ ಅಲ್ಲಿ ಇವರಿಗೆ ಇಂಪಾರ್ಟೆನ್ಸ್ ಏನೂ ಸಿಕ್ಕಿಲ್ಲ, ಅವ್ರಿಗೆ ಕೇರ್ ಏನೂ ಸಿಕ್ಕಿಲ್ಲ, ಎಮೋಷ್ನಲಿ ಕನೆಕ್ಟ್ ಆಗೋದಕ್ಕೆ ಆಗಿರಲಿಲ್ಲ ಇವ್ರಿಗೆ. ಆದರೆ ನೀವು ಇವರ ಲೈಫ್ನಲ್ಲಿ ಯಾವಾಗ ಬಂದಿದ್ದೀರೋ ಇವ್ರಿಗೆ ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿದ್ದಾರೆ ನಿಮಗೆ. ನಿಮ್ಮ ಬಗ್ಗೆ ತುಂಬ ಪ್ರೀತಿ ಅನ್ನೋದು, ಕೇರ್ ಅನ್ನೋದು ಈ ಪರ್ಸನ್ನ ಮನಸ್ಸಿನಲ್ಲಿದೆ. ನೀವು ಕೂಡ ಈ ಪರ್ಸನ್ನ ತುಂಬ ವ್ಯಾಲ್ಯೂ ಮಾಡ್ತಾ ಇರಬಹುದು. ಒಂದು ಕಂಫರ್ಟ್ ಝೋನ್ ಅನ್ನೋದು ನಿಮ್ಮಿಬ್ಬರ ನಡುವೆ ಇರಬಹುದು. ನೀವು ಇವರಿಗೆ ತುಂಬ ಕಂಫರ್ಟನ್ನು ಕೊಡ್ತೀರಾ ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಮಾತುಗಳಾಗಿರ್ಬೋದು, ನಿಮ್ಮ ಕಾಳಜಿ, ನಿಮ್ಮ ಅಫೆಕ್ಷನ್ ಇವರಿಗೆ ಒಂದು ರೀತಿಯ ಸೇಫ್ ಅಂತ ಅನ್ನಿಸ್ತಾ ಇದೆ, ತುಂಬ ಕಾಮ್ ಅಂತ ಅನ್ನಿಸ್ತಾ ಇದೆ. ಒಂದು ಸೋಲ್ಮೇಟ್ ಎನರ್ಜಿ ಈ ಪರ್ಸನ್ನ ಮನಸ್ಸಿನಲ್ಲಿ ಬರ್ತಾ ಇದೆ. ಈ ವ್ಯಕ್ತಿ ಇವರ ಲೈಫ್ನಲ್ಲಿ ಇರಬೇಕು, ಯಾರಿಗೂ ಕೂಡ ಬಿಟ್ಕೊಡೋದಿಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇರ್ಬೋದು ಈ ಪರ್ಸನ್. ತುಂಬ ಥಾಟ್ಸ್ಗಳಿದೆ ಈ ಪರ್ಸನ್ ಮನಸ್ಸಿನಲ್ಲಿ. ಮೊದಲೇ ಯಾಕೆ ನನ್ನ ಲೈಫ್ನಲ್ಲಿ ಬರಲಿಲ್ಲ, ತುಂಬ ಲೇಟ್ ಎಂಟ್ರಿ ಆಗಿರೋ ರೀತಿ ಈ ಪರ್ಸನ್ ಥಿಂಕ್ ಮಾಡ್ತಾ ಇದ್ದಾರೆ. ಇವರು ತುಂಬ ಪಾಸಿಟಿವ್ ಆಗಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಲೈಫ್ ಲಾಂಗ್ ಇವರ ಜೊತೆ ನೀವು ಇರ್ತೀರಾ ಅಥವಾ ನಿಮ್ಮನ್ನು ಕಳ್ಕೊಳ್ಬೇಕಾ ಅನ್ನೋ ಭಯ ಕೂಡ ಈ ಪರ್ಸನ್ಗೆ ಇದೆ. ನೀವು ಬೇರೆಯವ್ರ ಜೊತೆ ಕ್ಲೋಸ್ ಆಗಿದ್ದರೆ ಈ ಪರ್ಸನ್ಗೆ ತುಂಬ ಹರ್ಟ್ ಫೀಲ್ ಆಗುತ್ತೆ. ಅಂದರೆ ಇವ್ರ ಜೊತೆ ಕ್ಲೋಸ್ ಆಗಿರಬೇಕು, ಎಲ್ಲ ವಿಷಯಗಳನ್ನು ಇವ್ರ ಹತ್ರ ಶೇರ್ ಮಾಡ್ಕೋಬೇಕು. ಬೇರೆಯವ್ರ ಜೊತೆ ಇವರಿಗಿಂತ ನೀವು ಕ್ಲೋಸ್ ಆದರೆ ಇವ್ರಿಗೆ ತುಂಬ ಹರ್ಟ್ ಆಗುತ್ತೆ ಅನ್ನೋ ರೀತಿ ಥಿಂಕ್ ಮಾಡ್ತಾರೆ. ಈ ಪರ್ಸನ್ ಹೊರಗಡೆಯಿಂದ ಕಾಮ್ ಆಗಿರ್ಬೋದು, ಆದರೆ ಒಳ ಮನಸ್ಸಿನಿಂದ ತುಂಬ ಥಾಟ್ಸ್ಗಳು ನಿಮ್ಮ ಬಗ್ಗೆ ಇಟ್ಕೊಂಡಿದ್ದಾರೆ. ನಿಮ್ಮ ಹತ್ರ ಹೇಳ್ಕೊಂಡಿರ್ಬೋದು, ಹೇಳ್ಕೊಳ್ದೇ ಇರ್ಬೋದು. ಬಟ್ ಇವರ ಮನಸ್ಸಿನಲ್ಲಿ ತುಂಬ ಫೀಲಿಂಗ್ಸ್ ಅನ್ನೋದು ನಿಮ್ಮ ಬಗ್ಗೆ ಇದೆ. ಇವರ ಲೈಫ್ನಲ್ಲಿ ನೀವು ಪಾರ್ಟ್ನರ್ ಆಗಿರಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೋದು. ಲಾಂಗ್ ಟರ್ಮ್ ಕಮಿಟ್ಮೆಂಟನ್ನು, ಮ್ಯಾರೇಜ್ ಆ ರೀತಿ ಏನಾದರೂ ಕಮಿಟ್ಮೆಂಟನ್ನು ಕೊಡಬೇಕು ಅಂತ ಅಂದ್ಕೊಂಡಿರಬಹುದು. ಇವರ ಮನಸ್ಸಿನಲ್ಲಿ ನಿಮ್ಮ ಬ್ಯೂಟಿ, ನಿಮ್ಮ ರೂಪ, ನಿಮ್ಮ ಬಿಹೇವಿಯರ್ ಎಲ್ಲವೂ ತುಂಬಿಕೊಂಡಿದೆ. ಒಟ್ಟಿನಲ್ಲಿ ನಿಮ್ಮಿಂದ ಇವರು ದೂರ ಆಗಬಾರ್ದು. ಎಲ್ಲ ದಿನವೂ ಕೂಡ ಇವ್ರ ಜೊತೆ ಇರಬೇಕು. ಫ್ಯೂಚರಲ್ಲಿ ನೀವು ಇವ್ರ ಜೊತೆ ಇರಬೇಕು. ನೀವು ಇವರ ಲೈಫ್ನಲ್ಲಿ ಯಾವಾಗಲೂ ಇರಬೇಕು ಅಂತ ಈ ಪರ್ಸನ್ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಲಿಟ್ರಲಿ ಮೈ ಪರ್ಸನ್ ಅನ್ನೋ ಲೆವೆಲ್ನಲ್ಲಿ ನೀವು ತುಂಬ ಸ್ಪೆಷಲ್ ಫೀಲಿಂಗನ್ನು ಈ ಪರ್ಸನ್ಗೆ ಕೊಡ್ತೀರಾ. ನೀವು ತುಂಬ ಸ್ಪೆಷಲ್ ಅಂತ ಈ ಪರ್ಸನ್ ಅಂದ್ಕೊಳ್ತಾರೆ. ಇವರು ಹಿಂದೆ ಏನಾದರೂ ತಪ್ಪು ಮಾಡಿದರೆ, ಅಂದರೆ ನಿಮ್ಮ ನಡುವೆ ಏನಾದರೂ ಈಗೋ ಅಥವಾ ಬ್ರೇಕಪ್, ಫೈಟ್ ಏನಾದರೂ ಆಗಿದ್ದರೆ, ನಿಮ್ಮಿಬ್ಬರ ರಿಲೇಷನ್ಶಿಪ್ ಏನಾದರೂ ದೂರ ಆಗಿದ್ದರೆ, ಗ್ಯಾಪ್ ಏನಾದರೂ ಬಂದಿದ್ದರೆ ರಿಗ್ರೆಟ್ ಮೋಡಲ್ಲಿ ಕೂಡ ಕಾಣಿಸ್ತಾ ಇದ್ದಾರೆ. ನೀವು ತುಂಬ ಅಮೂಲ್ಯವಾದಂಥ ಇಂಪಾರ್ಟೆನ್ಸ್ ವ್ಯಕ್ತಿ ಅನ್ನೋದು ಈ ಪರ್ಸನ್ಗೆ ಗೊತ್ತಾಗಿದೆ. ಮೊದಲೇ ನೀವು ಇವರ ಲೈಫ್ನಲ್ಲಿ ಬರಬೇಕು, ಅಥವಾ ಮಧ್ಯದಲ್ಲಿ ಬಂದಿದ್ದರೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನೂ ಆಗಬಾರ್ದಿತ್ತು, ಬ್ರೇಕಪ್ ಏನಾದರೂ ಆಗಬಾರ್ದಿತ್ತು, ಫೈಟ್ ಆಗಬಾರ್ದಿತ್ತು, ರಿಲೇಷನ್ಶಿಪ್ಪನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕಿತ್ತು ಅಂತ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ರೀಕನೆಕ್ಟ್ ಮಾಡಬೇಕು, ಇವರ ಫೀಲಿಂಗ್ಸ್ಗಳನ್ನು ಶೇರ್ ಮಾಡ್ಕೋಬೇಕು, ಅವರ ಮನಸ್ಸಿನಲ್ಲಿರುವ ಹಿಡನ್ ಫೀಲಿಂಗ್ಸ್ಗಳನ್ನು ಹೇಳ್ಕೋಬೇಕು ಅಂತ ಎಲ್ಲ ಥಿಂಕ್ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಪರ್ಸನ್ ತುಂಬ ಪಾಸಿಟಿವ್ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ನೀವು ಇವರ ಪರ್ಸನ್ ಅನ್ನೋ ರೀತಿ ವೈಬ್, ಆ ರೀತಿಯ ವೈಬ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಡಿಸಿಷನನ್ನು ಈ ಪರ್ಸನ್ ತಗೊಳ್ಳೋದಾದರೆ ನಿಮ್ಮ ಫೇವರಲ್ಲಿ ತಗೋಬೇಕು. ಏನೇ ಇದ್ದರೂ ಕೂಡ ನೀವಿಬ್ಬರು ಸರಿಯಾಗಿ ಮಾತಾಡಿ ಅದರ ಬಗ್ಗೆ ಕ್ಲಿಯರ್ ಆಗಿರುವ ಡಿಸಿಷನನ್ನು ತಗೋಬೇಕು ಅಂತ ಅಂದ್ಕೊಳ್ತಿದ್ದಾರೆ. ನೀವು ಈ ಪರ್ಸನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಈ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ. ನಿಮ್ಮ ನಡವಳಿಕೆ ಎಲ್ಲ ಈ ಪರ್ಸನ್ಗೆ ತುಂಬ ಇಷ್ಟ ಆಗಬಹುದು. ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ನಿಮ್ಮನ್ನು ಒಬ್ಬ ಸೋಲ್ಮೇಟ್ ಅಂತ ಈ ಪರ್ಸನ್ ಅಂದ್ಕೊಳ್ತಾರೆ. ಅಂದರೆ ನೀವು ಇವರ ಲೈಫ್ನಲ್ಲಿ ಯಾವಾಗಲೂ ಇರಬೇಕು, ಪಾರ್ಟ್ನರ್ ರೀತಿಯಲ್ಲಿ, ಜೀವನ ಸಂಗಾತಿಯ ರೂಪದಲ್ಲಿ ಇರಬೇಕು ಅಂತ ಇವರು ಅಂದ್ಕೊಳ್ತಾರೆ. ನಿಮ್ಮ ಬಗ್ಗೆ ತುಂಬ ಇಂಪಾರ್ಟೆನ್ಸನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಒಂದು ಕೇರ್ ಆಗಿರಬಹುದು, ನಿಮ್ಮ ಮಾತುಕತೆ ಆಗಿರ್ಬೋದು, ಎಲ್ಲವೂ ಈ ಪರ್ಸನ್ಗೆ ಇಷ್ಟ ಆಗುತ್ತೆ. ನೀವೇನಾದರೂ ಈ ಪರ್ಸನ್ನ ದೂರ ಆಗಿದ್ದರೆ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾರೆ. ನಿಮ್ಮನ್ನು ಕಳೆದುಕೊಳ್ಳುವ ಭಯ ಕೂಡ ಇದೆ. ಅಂದರೆ ಬೇರೆಯವ್ರಿಗೆ ಎಲ್ಲಿ ಕ್ಲೋಸ್ ಆಗ್ತಿರೋ, ಆಗ ಕ್ಲೋಸ್ ಆದಾಗ ಈ ಪರ್ಸನ್ನಿಂದ ಎಲ್ಲಿ ದೂರ ಆಗ್ತಿರೋ ಅನ್ನೋ ಭಯ ಕೂಡ ಈ ಪರ್ಸನ್ಗೆ ಇದೆ. ಒಬ್ಬ ಪರ್ಫೆಕ್ಟ್ ಆಗಿರುವಂತಹ ಪಾರ್ಟ್ನರ್ ಯಾವ ರೀತಿ ಇರ್ತಾರೋ ಆ ರೀತಿ ನೀವಿದ್ದೀರಾ ಅನ್ನೋ ರೀತಿ ಫೀಲಿಂಗ್ ಇದೆ ಈ ಪರ್ಸನ್ನಲ್ಲಿ. ಈ ಪರ್ಸನ್ ಮುಂದಿನ ದಿನಗಳಲ್ಲಿ ಅಥವಾ ಫ್ಯೂಚರಲ್ಲಿ ನಿಮ್ಮನ್ನು ಅಪ್ರೋಚ್ ಮಾಡುವ ಸಾಧ್ಯತೆ ತುಂಬ ಇದೆ. ಈ ಪರ್ಸನ್ಗೆ ತುಂಬ ಪ್ರೀತಿ ಅನ್ನೋದು, ಲವ್ ಅನ್ನೋದು ಇಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ. ಇದು ಲವರ್ಸ್ ಎನರ್ಜಿ ಕೂಡ ಆಗಿರಬಹುದು. ಈ ಪರ್ಸನ್ನ ಮನಸ್ಸಿನಲ್ಲಿ ಲೈಕ್ ಅನ್ನೋದು ತುಂಬ ಕಾಣಿಸ್ತಾ ಇದೆ. ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ.
ಇಲ್ಲಿ ನೀವು ಹಸ್ಬೆಂಡ್ ವೈಫ್ ಕೂಡ ಆಗಿರಬಹುದು. ಫೀಲಿಂಗ್ಸ್ಗಳನ್ನು ಈ ಪರ್ಸನ್ ಮೊದಲೆಲ್ಲ ಶೇರ್ ಮಾಡ್ಕೊಳ್ಳದೇ ಇದ್ದರೂ ಕೂಡ ಇವರ ಮನಸ್ಸಿನಲ್ಲಂತೂ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ ಇದೆ. ನಿಮ್ಮನ್ನು ತುಂಬ ಲೈಕ್ ಮಾಡ್ತಾರೆ, ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ. ಮಿಸ್ಸಿಂಗ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಇಲ್ಲಿ ಪ್ರೀತಿಯ ಎನರ್ಜಿ ಕೂಡ ಆಗಿರ್ಬೋದು. ಈ ಪರ್ಸನ್ನ ಮನಸ್ಸಿನಲ್ಲಿ ನೀವು ನಿಮ್ಮ ಲೈಫ್ನಲ್ಲಿ ಅಥವಾ ಇವರ ಲೈಫ್ನಲ್ಲಿ ಯಾರಾದರೂ ಆಲ್ರೆಡಿ ಬೇರೆ ವ್ಯಕ್ತಿ ಇದ್ದರೆ ಆ ರೀತಿ ಆಗಬಾರ್ದಿತ್ತು, ಇವರ ಲೈಫ್ನಲ್ಲಿ ನೀವೇ ಮೊದಲು ಬರಬೇಕಿತ್ತು, ಆ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಲೈಫ್ನಲ್ಲಿ ಅಥವಾ ಇವರ ಲೈಫ್ನಲ್ಲಿ ಬೇರೆ ವ್ಯಕ್ತಿ ಏನಾದರೂ ಬಂದಿದ್ದರೆ ಆ ರೀತಿ ಆಗಬಾರ್ದಿತ್ತು, ಮೊದಲೇ ಇವರ ಲೈಫ್ನಲ್ಲಿ ನೀವು ಬರಬೇಕಿತ್ತು. ನೀವು ಇವ್ರ ಜೊತೆ ಇರೋದನ್ನು ಈ ಪರ್ಸನ್ ತುಂಬ ಎಂಜಾಯ್ ಮಾಡ್ತಾರೆ, ತುಂಬ ಖುಷಿ ಫೀಲ್ ಮಾಡ್ಕೊಳ್ತಾರೆ. ತುಂಬ ಬ್ಯೂಟಿಫುಲ್ ಆಗಿರುವಂಥ ಎನರ್ಜಿ ಕಾಣಿಸ್ತಾ ಇದೆ. ಪಾಸಿಟಿವ್ ರೀತಿಯಲ್ಲಿ ಈ ಪರ್ಸನ್ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಕನೆಕ್ಟ್ ಆಗಿದ್ದಾರೆ, ಹಾಗಾಗಿ ಅದರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಇವರ ಫೇವ್ರೆಟ್ ಪರ್ಸನ್ ನೀವು ಅಂತ ಇವರು ಥಿಂಕ್ ಮಾಡ್ತಾರೆ. ನಿಮ್ಮ ಬಗ್ಗೆ ತುಂಬ ಕೇರ್ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಏನೇ ಆದರೂ ಕೂಡ ಈ ರಿಲೇಷನ್ಶಿಪ್ ಇವ್ರಿಗೆ ಬೇಕು ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಈ ಪರ್ಸನ್ ನನ್ನ ಸ್ವಂತ ಅನ್ನೋ ರೀತಿ ಅವರ ಮನಸ್ಸಿನಲ್ಲಿದೆ. ಇವರಿಂದ ನೀವು ದೂರ ಆಗೋದನ್ನು ಈ ಪರ್ಸನ್ಗೆ ತಡ್ಕೊಳ್ಳೋದಕ್ಕೆ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದೇ ರೀತಿ ಬೇರೆಯವರ ಜೊತೆ ಕ್ಲೋಸ್ ಆಗೋದು ಕೂಡ ಈ ಪರ್ಸನ್ಗೆ ಹರ್ಟ್ ಆಗುತ್ತೆ. ಈ ಪರ್ಸನ್ ಜೊತೆ ತುಂಬ ಜಾಸ್ತಿ ಕ್ಲೋಸ್ ಆಗಿರಬೇಕು ಅಂತ ಅಂದ್ಕೊಳ್ತಾ ಇರಬಹುದು. ಯಾಕೆ ಅಂದರೆ ಇದು ನಿಮ್ಮ ಮೇಲೆ ತುಂಬ ಪ್ರೀತಿ ಇರ್ಬೋದು, ನಿಮ್ಮನ್ನು ತುಂಬ ಲೈಕ್ ಮಾಡ್ತಾ ಇರ್ಬೋದು ಈ ಪರ್ಸನ್, ಆ ರೀತಿ ಕಾಣಿಸ್ತಾ ಇದೆ. ಪ್ರೆಸೆಂಟಲ್ಲಿ ನಿಮ್ಮಿಬ್ಬರ ನಡುವೆ ಬ್ರೇಕಪ್ ಏನಾದರೂ ಆಗಿದ್ದರೆ ಈ ಪರ್ಸನ್ಗೆ ಹೆದರಿಕೆ ಅನ್ನೋದು ಶುರುವಾಗಿದೆ ಅಂತ ಅನ್ನಿಸ್ತಾ ಇದೆ. ಗಿಲ್ಟ್ ಫೀಲ್ ಮಾಡ್ಕೊಳ್ತಿದ್ದಾರೆ. ಬ್ರೇಕಪ್ ಮಾಡ್ಕೊಳ್ಬಾರ್ದಿತ್ತು, ಎಲ್ಲಿ ದೂರ ಆಗ್ತಿರೋ ಅನ್ನೋ ರೀತಿ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಪರ್ಸನ್ಗೆ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್, ಕೇರ್ ಅನ್ನೋದು ಕಾಣಿಸ್ತಾ ಇದೆ. ಫ್ಯೂಚರ್ ರಿಲೇಷನ್ಶಿಪ್ಪಲ್ಲಿ ಕೂಡ ನೀವು ಈ ಪರ್ಸನ್ನ ಲೈಫ್ನಲ್ಲಿ ಇರಬೇಕು ಅಂತ ತುಂಬ ಬ್ಯೂಟಿಫುಲ್ಲಾಗಿ ಥಿಂಕ್ ಮಾಡ್ತಾ ಇದ್ದಾರೆ, ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದ್ದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ದಯವಿಟ್ಟು ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.